ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ನೀವು ಪ್ರೀತಿ ಮಾಡುವಂತ ವ್ಯಕ್ತಿ ಪದೇ ಪದೇ ಜಗಳ ಮಾಡ್ಕೊಳ್ತಾ ಇದ್ರೆ, ಕೋಪ ಮಾಡ್ಕೊಳ್ತಾ ಇದ್ರೆ, ಆ ಕೋಪದಲ್ಲಿ ಆ ಜಗಳದಲ್ಲಿ 3 ವಿಚಾರಗಳಿದ್ರೆ ನಿಜವಾಗ್ಲೂ ನೀವು ಲಕ್ಕಿ ಪರ್ಸನ್ಸ್. ಯಾಕೆ ಲಕ್ಕಿ ಅಂತ ವಿಡಿಯೋ ಕೊನೆ ತನಕ ನೋಡಿ. ಸೊ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಯಾವ ಕಾರಣಕ್ಕೆ ನೀವು ಲಕ್ಕಿ ಆಗ್ತೀರಾ, ಅದೃಷ್ಟವಂತರ ಆಗ್ತೀರಾ ಅಂತ ಹೇಳಿ. ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರದ ಇನ್ಫಾರ್ಮೇಟಿವ್ ಇನ್ಸ್ಪಿರೇಷನಲ್ ವಿಡಿಯೋಸ್ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ, ಅಂಡ್ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಒಂದು ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವರ ಸ್ವಾರ್ಥಕ್ಕೆ ಅವ್ರು ಏನಾದ್ರು ಕೋಪ ಮಾಡ್ಕೊಳ್ತಿದಾರ ಅಥವಾ ಜಗಳ ಮಾಡ್ತಾರ ನೋಡಿ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಈಗೇನ್ ಕೋಪ ಮಾಡ್ಕೊಳ್ತಾರೆ ನಿಮ್ಮ ಪಾರ್ಟ್ನರ್, ಅವ್ರು ಯಾವ ಕಾರಣಕ್ಕೆ, ಫಸ್ಟ್ ಆ ಕಾರಣ ತಿಳ್ಕೊಳ್ಳಿ, ಪರ್ಟಿಕ್ಯುಲರ್ ಕಾರಣ ತಿಳ್ಕೊಳ್ಳಿ. ಅದರಿಂದ ಏನಾದ್ರು ಅವರಿಗೆ ಲೈಕ್ ನಿಮ್ಮನ್ ಬಿಟ್ಟು ಅವ್ರ ಸ್ವಾರ್ಥಕ್ಕೆ ಏನಾದ್ರು ಯೂಸ್ ಆಗ್ತಿದ್ಯಾ, ಅದರಿಂದ ಅವ್ರಿಗೆ ಏನಾದ್ರು ಬೇಳೆ ಬೇಯಿಸ್ಕೊಳ್ಳುವಂತದ್ದು ಇದೆಯಾ, ಅದನ್ನ ನೋಡ್ಕೊಳ್ಳಿ. ಇಲ್ಲ, ನಿಮ್ಮ ಬಗ್ಗೆ ಏನಾದ್ರು ಅವರು ತುಂಬಾ ಕೋಪ ಮಾಡ್ಕೊಳ್ತಿದ್ದಾರೆ, ನಿಮ್ಮ ಏನಂತ ಹೇಳಿದ್ರೆ ನಿಮ್ಮ ವಿಚಾರವಾಗಿ ಕೋಪ ಮಾಡ್ಕೊಳ್ತಿದ್ದಾರೆ, ನಿಮ್ಮ ವಿಚಾರವಾಗಿ ಅವರು ಜಗಳ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಯು ಆರ್ 101% ಲಕ್ಕಿ. ಏನಕ್ಕೆ ಅಂತ ಹೇಳಿದ್ರೆ ಅವರ ಒಂದು ದೃಷ್ಟಿ ಪ್ರಕಾರ ನೀವು ಚೆನ್ನಾಗಿರ್ಬೇಕು ಅನ್ನೋದೊಂದೇ ಇರುತ್ತೆ. ಸೊ ಅವನ ಕಾರಣಕ್ಕೆ ಅವರು ನಿಮ್ಮ ಮೇಲೆ ಅವಾಗ ಜಗಳ ಮತ್ತೆ ಕೋಪ, ಅವ್ರ ಸ್ವಾರ್ಥ ಇಲ್ಲ ಇಲ್ಲಿ, ಕಂಪ್ಲೀಟ್ ಆಗಿ ನಿಷ್ಕಲ್ಮಶವಾಗಿರ್ತಕ್ಕಂಥ ಪ್ರೀತಿ ಇದು ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನೀವು ಚೆನ್ನಾಗಿರ್ಲಿ ಅಂತ ಕೋಪ ಮಾಡ್ಕೊಳ್ತಾರೆ. ನಾನು ಅವಾಗ್ಲೇ ಫಸ್ಟ್ ಪಾಯಿಂಟ್ ಹೇಳಿದಾಗೆ ನಿಷ್ಕಲ್ಮಶ ಪ್ರೀತಿ ಹೇಗಿರುತ್ತೆ ಗೊತ್ತಾ, ನೀವು ಚೆನ್ನಾಗಿರ್ಬೇಕಂತ ಯಾವತ್ತೂ ಬಯಸ್ತಾ ಇರತ್ತೆ, ನೀವು ಚೆನ್ನಾಗಿರ್ಲಿ ಅಂತಾನೆ ಅವರು ವಿಶ್ ಮಾಡ್ತಿರ್ತಾರೆ, ರೈಟ್. ಅಂಡ್ ಆ ಕೋಪದಲ್ಲೂ ಕೂಡ ಎಲ್ಲ ನಿಮ್ಮ ಬಗ್ಗೆ ಇರತ್ತೆ. ಲೈಕ್ ನೀವ್ ಹೇಗಿರ್ಬೇಕು, ಹೆಂಗಿರಬಾರ್ದು, ಒಳ್ಳೇದೇನು ಕೆಟ್ಟದ್ದೇನು, ಹೆಂಗ್ ಬದುಕ್ಬೇಕು ಹೆಂಗ್ ಬದುಕಬಾರ್ದು, ಎಲ್ಲಾನು ಕೂಡ ನಿಮ್ಮ ಗ್ರೋತ್ ಸೈಡ್ ಹೋಗ್ತಿರತ್ತೆ. ಲೈಕ್ ಟೋಟಲ್ ಓವರ್ ಆಲ್ ನೋಡಿದ್ರೆ ನೀವು ಒಳ್ಳೇದಕ್ಕೇನೆ ಅದು ಆಗ್ತಿರೋದು. ಸೊ ಇದನ್ನ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಾಗ ವ್ಯಕ್ತಿಗಳು ನಿಮ್ ಕೆಟ್ಟವ್ರ ತರ ಕಾಣಕ್ ಶುರು ಆಗುತ್ತೆ. ಸೊ ಒಳ್ಳೆಯವ್ರ ತರ ನೀವು ಅದನ್ನ ಟ್ರೀಟ್ ಮಾಡಿದಾಗ, ಯಾಕಂದ್ರೆ ಪ್ರತಿ ಕೋಪದ ಹಿಂದೆ ಜಗಳದ ಹಿಂದೆ ಒಂದು ಪ್ರೀತಿ ಇರುತ್ತೆ, ಉದ್ದೇಶ ಅಂತೂ ಇದ್ದೇ ಇರುತ್ತೆ. ಏನ್ ಉದ್ದೇಶ ಇದೆ, ಯಾವ ಕಾರಣ, ಅದು ತಿಳ್ಕೊಳ್ದಿರ ಅವ್ರ ಬಗ್ಗೆ ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ಪರ್ಟಿಕ್ಯುಲರ್ ಏನ್ ಉದ್ದೇಶ ಕಂಪ್ಲೀಟ್ ತಿಳ್ಕೊಂಡ್ಮೇಲೆ ಆ ವ್ಯಕ್ತಿ ಏನು ಅಂತ ನಿಮಗೆ ಅರ್ಥ ಆಗ್ತಾನೆ. ಎಷ್ಟೋ ಜನ ಅದನ್ನ ತಿಳ್ಕೊಳಲ್ಲ, ಕೋಪದ ಕೈನಲ್ಲಿ ಅವ್ರು ಜಗಳ ಮಾಡ್ತಾರೆ ಅಂತ ಹೇಳಿ ಕೋಪದ ಕೈನಲ್ಲಿ ಬುದ್ಧಿ ಕೊಟ್ಟಿ ಜಗಳ ಮಾಡಿ ಆ ರಿಲೇಶನ್ಶಿಪ್ ನ ಹೇಗೋ ಕೋಪದಲ್ಲಿ ಮಾತಾಡ್ಬಿಟ್ಟು ಅವ್ರೇನೋ ಒಳ್ಳೆ ವಿಚಾರ ಇಟ್ಕೊಂಡು ಬರ್ತಾರೆ, ಅದನ್ನು ಕೂಡ ಸ್ಟಾಪ್ ಮಾಡಿಸ್ತಾರೆ, ಆ ರಿಲೇಶನ್ಶಿಪ್ ನ ಹಾಳು ಮಾಡಕ್ ನೋಡ್ತಾರೆ. ಸೊ ನಾನು ಹೇಳೋದೇನಂದ್ರೆ, ದುಡುಕ್ಬೇಡಿ. ಏನೇ ಕೋಪ ಜಗಳ ಅಥವಾ ಏನೇ ಇಂಟೆನ್ಷನ್ ಫುಲ್ ಮಾತಾಡಿದ್ರು ಅದರಿಂದ ಏನ್ ರೀಸನ್ ಇದೆ ತಿಳ್ಕೊಳ್ಬೇಕು. ಫಸ್ಟ್ ತಿಳ್ಕೊಂಡಾಗ ತಾನೇ ಕ್ಲಾರಿಟಿ ಸಿಗೋಕ್ ಸಾಧ್ಯ, ಕ್ಲಾರಿಟಿ ಸಿಕ್ಮೇಲೆ ತಾನೇ ಆ ವ್ಯಕ್ತಿಗಳು ಏನು ಅಂತ ಅರ್ಥ ಆಗಕ್ ಸಾಧ್ಯ. ಸೊ ಇದೆಲ್ಲ ಆಗ್ಬೇಕು ಅಂದ್ರೆ ಫಸ್ಟ್ ನೀವು ಮಾಡ್ಬೇಕಾಗಿರೋದು ಏನ್ ಹೇಳಿ, ತಿಳ್ಕೊಳ್ಳಿ, ರೈಟ್. ನೆಕ್ಸ್ಟ್ ಪಾಯಿಂಟ್ ಅಂದ್ರೆ, ನಿಮ್ಮ ಗ್ರೋತ್ ಅಂಡ್ ಫ್ಯೂಚರ್ ಬಗ್ಗೆ ಏನಾದ್ರು ಅವ್ರ ಕೋಪ ಇದ್ರೆ, ನಿಮ್ಮ ಗ್ರೋತ್ ಅಂತ ಹೇಳಿದ್ರೆ ಸಪೋಸ್ ನೀವು ಕೆಲಸ ಮಾಡ್ತಿದ್ರಿ, ಅದ್ರಲ್ಲಿ ಚೆನ್ನಾಗ್ ಆಗ್ಬೇಕು, ಇಲ್ಲ ಸ್ಟಡೀಸ್ ಮಾಡ್ತಾ ಇದ್ರಿ ಅದ್ರಲ್ಲಿ ಚೆನ್ನಾಗಾಗಬೇಕು, ಅಥವಾ ಕಷ್ಟ ಪಡ್ತಾ ಇದ್ರಿ ಅದ್ರಲ್ಲಿ ಚೆನ್ನಾಗಾಗಬೇಕು, ನಿಮ್ಮ ಫ್ಯೂಚರ್ ಚೆನ್ನಾಗಿರ್ಲಿ, ನೀವು ಪಟ್ಟಿರೋದೆಲ್ಲ ನಿಮಗೆ ಸಿಗ್ಲಿ. ಸೊ ಈ ವಿಚಾರವಾಗಿ ಏನಾದ್ರೂ ಇದ್ರೆ ಅವರ ಕೋಪ ಮತ್ತೆ ಜಗಳ, ನೀವು ಅದನ್ನ ಅರ್ಥ ಮಾಡ್ಕೊಂಡಾಗ ಆ ವ್ಯಕ್ತಿ ನಿಮ್ಗೆ ತುಂಬಾ ಇಷ್ಟ ಆಗ್ತಾರೆ. ಬಿಕಾಸ್ ಇವತ್ತಿನ ಕಾಲಕ್ಕೆ ಎಲ್ಲರೂ ಸ್ವಾರ್ಥಿಯಾಗಿ ಯೋಚನೆ ಮಾಡ್ಬೇಕಾರೆ ಅವ್ರು ನಿಮ್ ಬಗ್ಗೆನೆ, ನಿಮ್ ಗ್ರೋತ್ ಬಗ್ಗೆ, ನಿಮ್ಮ ಒಳ್ಳೇದ್ ಬಗ್ಗೆ, ನಿಮ್ಮ ವ್ಯಕ್ತಿತ್ವದ ಬಗ್ಗೆ, ನಿಮ್ಮ ಗುಡ್ ಥಾಟ್ ಬಗ್ಗೆ, ಈ ಸಮಾಜದಲ್ಲಿ ಚೆನ್ನಾಗಿ ಬದುಕಲಿ, ಚೆನ್ನಾಗಿರ್ಲಿ ಅಂತ ವೆಲ್ ವಿಷರ್ ಆಗಿ ಬೆಸ್ಟ್ ಪ್ರೀತಿನ ಕೊಡ್ತಿರ್ತಾರಲ್ಲ, ಆಕ್ಚುಲಿ ನಿಷ್ಕಲ್ಮಶವಾಗಿರ್ತಕ್ಕಂಥ ಪ್ರೀತಿ ಇರೋದು ಹಿಂಗೇನೆ. ಅಂತ ಪ್ರೀತಿ ಅವ್ರು ಕೊಡ್ತಿರ್ಬೇಕಾದ್ರೆ ಇವರ ಲಕ್ಕಿ. ಯಾರ ಹತ್ರ ಯೋಚನೆ ಮಾಡ್ತಾರೆ, ಅಟ್ಲೀಸ್ಟ್ ನೀವಾರು ಯೋಚನೆ ಮಾಡಕ್ ಸಾಧ್ಯ ಇಲ್ಲ. ಅವ್ರಂಗೆ ಯೋಚನೆ ಮಾಡ್ತಾ ಇದಾರೆ ಅಂದ್ಮೇಲೆ ಅವ್ರ ಬಗ್ಗೆ, ಅವರ ಒಂದು ಕೋಪದ ಬಗ್ಗೆ, ಅವರ ಒಂದು ಲೈಕ್ ಜಗಳದ ಬಗ್ಗೆ ಸ್ವಲ್ಪ ಕಾಳಜಿ ಇರ್ಲಿ, ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಅಂಡ್ ಆ ತರದ ಪರ್ಸನಾಲಿಟಿ ಸಿಕ್ಕಿದ್ದಾರೆ, ಆ ತರದ ವ್ಯಕ್ತಿತ್ವ ಇರೋರು ಒಂದು ಸಂಗಾತಿ ಸಿಕ್ಕಿದ್ದಾರೆ ಅಂದ್ರೆ ಯು ಆರ್ ಲಕ್ಕಿ. ಸೊ ನನ್ನ ಪ್ರಕಾರ. ಸೊ ಅದಕ್ಕೇನೆ ಈ ತರದಲ್ಲಿ ನೋಡ್ಕೊಳ್ಳಿ. ಫಸ್ಟ್ ಜಗಳ ಆಯ್ತು ಕೋಪ ಆಯ್ತು ಅನ್ನೋದಕ್ಕಿಂತ ಯಾವ ಕಾರಣ ತಿಳ್ಕೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡಿ. ಅಂಡ್ ಅರ್ಜೆನ್ಸಿ ಮಾಡ್ಬೇಡಿ, ತಾಳ್ಮೆ ತುಂಬಾ ಇರ್ಬೇಕಾಗತ್ತೆ. ಯಾವ ಪರ್ಟಿಕ್ಯುಲರ್ ರೀಸನ್ ಅಂತ ನೋಡ್ಕೊಂಡದಾದ್ಮೇಲೆ ನೀವು ಮುಂದೆ ಮೋಹನ್ ಆಗಿ ಅಂತ ನಾ ಹೇಳಿಕ್ಕೆ ಇಷ್ಟಪಡ್ತೀನಿ. ವೆರಿ ಸಿಂಪಲ್. ಪದೇ ಕೋಪ ಮತ್ತೆ ಜಗಳ, ಅದರಲ್ಲಿ ಏನಿದೆ ಉದ್ದೇಶ ತಿಳ್ಕೊಂಡಾದ್ಮೇಲೆ ನೀವು ಡಿಸಿಷನ್ ತಗೊಳ್ಳೋದು ಒಳ್ಳೇದು ಅಂತ ನನ್ನ ಪ್ರಕಾರ. ಸ್ನೇಹಿತರೆ, ಏನ್ ಅನಿಸ್ತು ವಿಡಿಯೋ ಅಂಡ್ ಪಾಯಿಂಟ್ಸ್ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿ, ಅಂಡ್ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಎಲ್ರಿಗೂ ಶೇರ್ ಮಾಡಿ. ಆದಷ್ಟು ಬೇಗ ನಾಳೆ ಒಳಗಡೆ 25,000 ಕಂಪ್ಲೀಟ್ ಆಗುತ್ತೆ ಅನ್ಕೋತೀನಿ ಸಬ್ಸ್ಕ್ರೈಬರ್. ಅಂಡ್ ಕೌನ್ಸಿಲಿಂಗ್ ಅವಶ್ಯಕತೆ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಾನೇ ಕೌನ್ಸಿಲಿಂಗ್ ಮಾಡ್ತೀನಿ, ಅದಕ್ಕೆ ಫೀಸ್ ಕೂಡ ಇರುತ್ತೆ, ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ. ಅಂಡ್ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಜೈ ಮೋಟಿವೇಶನಲ್ ಸ್ಪೀಕರ್ ಆಫಿಷಿಯಲ್ ಅಂತ ಹೇಳಿ. ಸೊ ಆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ಪೇಜ್ ಇದೆ, ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾದಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿ ಅಲ್ಲೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ನಮಸ್ತೆ.